ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬರಪೀಡಿತ ಜಿಲ್ಲೆ ಎಂದು ಘೋಷಣೆಗೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಚಿತ್ರದುರ್ಗ ಜಿಲ್ಲೆಯನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದೆ. ನಗರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ, ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿದ್ದು, ರೈತರ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಸರ್ಕಾರ ರೈತರ ನೆರವಿಗೆ ತುರ್ತಾಗಿ ಧಾವಿಸಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರೀಕೃತ ಬ್ಯಾಂಕುಗಳು ಹಾಗೂ ಸಹಕಾರಿ ಬ್ಯಾಂಕುಗಳಲ್ಲಿ ರೈತರು ಪಡೆದಿರುವ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ರೈತರಿಗೆ ಅಗತ್ಯ ನೆರವು ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ರೈತರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿಳಂಬ ಮಾಡದೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮರ್ಲಹಳ್ಳಿ, ರವಿಕುಮಾರ್, ತಿಪ್ಪೇಸ್ವಾಮಿ, ಗಂಗಾಧರ್, ಓಬಣ್ಣ, ನಾಗೇಶ್, ಚಂದ್ರಣ್ಣ, ಗಿಡ್ಡನಾಯಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. BA ಆದರು, ಲಾಯರ್ಗಳಾದರು, ವಕೀಲರಾದರು, ಮತ್ತೆ IAS ಆದರು, IPS ಆದರು, ನೌಕರಿಗೆ ರಾಜೀನಾಮೆ ಕೊಟ್ಟು ರೈತ ಸಂಘಟನೆಯನ್ನು ತೊಡಗಿಸ್ಕೊಂಡು ಅವತ್ತು ಇಡೀ ಪ್ರಪಂಚವೇ ಕರ್ನಾಟಕದ ಕಡೆ ರೈತ ಸಂಘದ ಕಡೆ ನೋಡುವಂತ ಸಂಘಟನೆಯನ್ನು ಮಾಡಿದ್ರು. ಆದರೆ ಇತ್ತೀಚೆಗೆ ಒಂದು ಸ್ವಲ್ಪ ರೈತರಿಗೆ ಮಾತಾಡುವಂತ ಶಕ್ತಿ ಬಂತು, ಅವರಿಗೆ ಸರ್ಕಾರದ ಪ್ರಶ್ನೆ ಮಾಡುವಂತ ಶಕ್ತಿ ಬಂತು. ಅನೇಕ ಹೋರಾಟಗಳಿಂದ ರೈತರ ದೌರ್ಜನ್ಯವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತಪ್ಪಿಸಿತು. ಅವಾಗ ಒಂದು ಸ್ವಲ್ಪ ರಾಜಕೀಯದ ಕಡೆ ಈ ನಮ್ಮ ಯುವಕರು ಒಲವು ಜಾಸ್ತಿ ಆಗಿ ಇವತ್ತು ಸಂಘಟನೆಗಳು ವಿಘಟನೆಗಳಾಗಿ ಅದರ ಕಾವು ಕಡಿಮೆ ಆಗಿದೆ. ಅಂದ್ರೆ ವಿಚಾರ ಐತೆ, ಎಲ್ಲೋ ಒಂದು ಕಡೆ ಅದರ ಕಾವು ಕಡಿಮೆ ಆಗಿರೋದ್ರಿಂದ ಇವತ್ತು ಯುವಕರು ಮತ್ತೆ ಚಾಲನೆಗೆ ಬರಬೇಕು, ಅವರು ನೇತೃತ್ವವನ್ನು ವಹಿಸ್ಕೋಬೇಕು ಅಂತ ಆಲೋಚನೆ ಮಾಡಿ ಇವತ್ತು ರಾಜ್ಯ ದೇಶದಲ್ಲಿ ಬಿಜೆಪಿ ಸರ್ಕಾರ ಕಳೆದ 12 ವರ್ಷಗಳಿಂದ ಆಡಳಿತ ಮಾಡ್ಕೊಂಡು ಬಂದಿದೆ. ಅನೇಕ ಅವ್ಯವಹಾರಗಳು, ಅಕ್ರಮಗಳು ಮಾಡಿದ್ರು ಆ ಸರ್ಕಾರ. ಆದರೆ ಯಾವುದೇ ಸಚಿವ ರಾಜೀನಾಮೆ ಕೊಟ್ಟಿರಲಿಲ್ಲ, ಪ್ರಧಾನಮಂತ್ರಿ ಬಾಯಿ ಬಿಟ್ಟು ಮಾತಾಡಿರಲಿಲ್ಲ. ಜನಗಳನ್ನು ಉದ್ದೇಶಿಸಿ ನಮ್ಮ ಸರ್ಕಾರ ಏನ್ ಮಾಡುತ್ತೆ, ಯಾತಕ್ಕಾಗಿ ನಾವು ಅದನ್ನ ರಾಜೀನಾಮೆ ಕೊಡಬೇಕು ಅಂತ ಯಾವುದೇ ಒಂದು ಸಂದರ್ಭದಲ್ಲಿ ಮಾಡಿರಲಿಲ್ಲ. ಯುವ ಸಂಘಟನೆ ನೀಟು ಪರೀಕ್ಷೆಯಲ್ಲಿ ಅವ್ಯವಹಾರವನ್ನು ಖಂಡಿಸಿ ಇಡೀ ದೇಶದಾದ್ಯಂತ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಅದನ್ನು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಂತ್ರಿ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ನಿಲ್ಲಿಸಲಿಲ್ಲ ಅಂತ ಹೇಳಿ ಇಡೀ ಭಾರತದಾದ್ಯಂತ ಯುವಕರು ಬೀದಿಗಿಳಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇಶಗಳಲ್ಲಿ, ಇಂಗ್ಲೆಂಡ್ನಲ್ಲಿ, ಅಮೆರಿಕದಲ್ಲಿ ಇದಕ್ಕೆ ಬೆಂಬಲ ವ್ಯಕ್ತವಾಯಿತು. ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಂಸಮೂಲ ಗಂಗಾಧರ ಅಣ್ಣನವರಿಗೆ ಕೂಡ ಈ ಸಭೆಯ ತಾಲೂಕು ಅಧ್ಯಕ್ಷರಾದ ಗಂಗಾಧರ ಅಣ್ಣನವರು ಕೂಡ ನಾವು ಸ್ವಾಗತವನ್ನು ಬಯಸುತ್ತೇವೆ. ಈ ಸಭೆಗೆ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಬೇಡರೆಡ್ಡಿ ಬಸವರೆಡ್ಡಿ ಸಾಹೇಬ್ ಬಂದರೆ ಅವರು ಕೂಡ ನಾವು ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಚಳ್ಳಕೆರೆ ತಾಲೂಕಿನ ಉಪಾಧ್ಯಕ್ಷರಾದಂಥ BC ತಿಪ್ಪೇಸ್ವಾಮಿ ಅವರು ಬಂದರೆ ಅವರು ಕೂಡ ನಾವು ಇದೇ ರೀತಿಯಾಗಿ ಈ ತಾಲೂಕಿನ ಎಲ್ಲ ರೈತ ಬಂಧುಗಳು